ನಮಸ್ಕಾರ. ವಾಟ್ಸಪ್ನಲ್ಲಿ ಅನೇಕ ವರ್ಷಗಳಿಂದ ನಾನು ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀನಿ. ಆ ಚಿತ್ರವನ್ನು ಯಾವಾಗಾವಾಗ ನೋಡ್ತೀನಿ, ಅವಾಗವಾಗ ನಾನು ಎಚ್ಚರ ಆಗ್ತೀನಿ. ಅನೇಕ ನನ್ನ ಮಿತ್ರರೆಲ್ಲ ಆ ಚಿತ್ರವನ್ನು ತಮ್ಮ ಸ್ಟೇಟಸ್ ಆಗಿ ಇಟ್ಟಿರ್ತಾರೆ. ಆ ಸ್ಟೇಟಸನ್ನು ನಾನು ಗಮನಿಸಿದಾಗ ಮತ್ತು ವಾಟ್ಸಪ್ನಲ್ಲಿ ಸುದ್ದಿಯಾಗಿ ಬಂದಾಗ ಆ ಚಿತ್ರವನ್ನು ನಾನು ಗಮನಿಸಿದ್ದೀನಿ ಅಂದರೆ ಆಗ ನಾನು ಎಚ್ಚರ ಆಗ್ತೀನಿ. ಆ ಚಿತ್ರ ಹೇಗಿದೆ ಅಂದರೆ ಕರ್ಮಫಲಕ್ಕೆ ಸಂಬಂಧಿಸಿದ ಚಿತ್ರ. ನೋಡಿ, ಆ ಚಿತ್ರದಲ್ಲಿ ಬಹಳ ಸುಂದರವಾಗಿ ನಮ್ಮ ಜೀವನದ ಸತ್ಯವನ್ನು ತಿಳಿಸಿಕೊಟ್ಟಿದ್ದಾರೆ, ಬಿಚ್ಚಿಟ್ಟಿದ್ದಾರೆ. ಈ ಚಿತ್ರದಲ್ಲಿ ನೋಡಿ, ಪುಸ್ತಕಗಳನ್ನು ಒಂದು ವೃತ್ತದಲ್ಲಿ ಇಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಆ ವೃತ್ತದ ಮಧ್ಯದಲ್ಲಿ ವೃತ್ತದ ಪರಿಧಿಯ ಒಂದು ಅಂಚಿನಲ್ಲಿದ್ದಾನೆ. ಅವನು ಒಂದು ಪುಸ್ತಕವನ್ನು ಬೀಳಿಸ್ತಾನೆ. ಬೀಳಿಸಿದಾಗ ಅದು ವೃತ್ತ ಸುತ್ತು ಹೊಡೆದು ಅವನ ಬೆನ್ನ ಹಿಂದೆ ಬಂದು ಅವನ ಮೇಲೇ ಬೀಳುವಂಥ ಒಂದು ದೃಶ್ಯ, ಅದು ಒಂದು ಚಿತ್ರ. ಈ ಚಿತ್ರ ಕೆಳಗಡೆ ಕರ್ಮಫಲ ಮರಳಿ ನಮಗೆ ಬರ್ತದೆ ಅನ್ನೋದು ಒಂದು ಮಾತುಗಳನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ಅದು ನಮಗೆ ಇಷ್ಟ ಆಗ್ತದೆ. ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಬಿತ್ತಿದಂತೆ ಬೆಳೆ ಅಂತೇಳಿ. ನಾವು ಯಾವ ಕೆಲಸ, ಕರ್ಮ ಅಂದರೆ ಕೆಲಸ, ನಾವು ಯಾವ ಕೆಲಸ ಮಾಡ್ತೀವಿ ಅಂಥ ಫಲ ನಮಗೆ ಸಿಗ್ತದೆ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯ ಫಲ ಸಿಗ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಸಿಗ್ತದೆ. ಆದರೆ ಆ ಫಲ ಸಿಗಲಿಕ್ಕೆ ಒಂದಿಷ್ಟು ಸಮಯ ತಗೊಳ್ತದೆ. ಯಾಕಂದರೆ ಅದು ಸುತ್ತ ಹುಡ್ಕೊಂಡು ಬರ್ಬೇಕಲ್ಲ. ಬಿತ್ತಿದಂತೆ ಬೆಳೆ ಅನ್ನೋದು ಕೂಡ ಅದೇ. ಇವತ್ತು ನಾವು ಬೀಜ ಬಿತ್ತೀವಿ, ಇವತ್ತೇ ತಕ್ಷಣಕ್ಕೆ ಫಲ ನಮಗೆ ಸಿಕ್ಕೋದಿಲ್ಲ. ಮಾವು ಬಿತ್ತಿದರೆ ಮಾವು, ಬೇವು ಬಿತ್ತಿದರೆ ಬೇವು ಅನ್ನೋದು ನಮ್ಮ ಮಾತಿನಲ್ಲಿದೆ. ನೋಡಿ, ನಾವು ಬೇವನ್ನು ಬಿತ್ತಿ ಮಾವನ್ನು ಬಯಸಿದರೆ ತಪ್ಪು, ಮಾವನ್ನು ಬಿತ್ತಿ ಮಾವನ್ನು ಬಯಸಿದರೆ ಸರಿ. ಆದರೆ ನಮ್ಮೆಲ್ಲರ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಬೇವನ್ನು ಬಿತ್ತಿ ಮಾವನ್ನು ಬಯಸ್ತೀವಿ. ಹಾಗಾಗಿ ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ದುಃಖ ಸೇರಿಕೊಂಡಿದೆ. ಆ ಕರ್ಮಫಲ ಅನ್ನೋದೇ ಇದೆ. ನಾವು ಇವತ್ತು ಕೆಲಸ ಮಾಡಿರ್ತೀವಿ, ಅದರ ಫಲ ಅನೇಕ ವರ್ಷಗಳ ನಂತರ ನಮಗೆ ಸಿಗ್ತಿರ್ತದೆ. ಅವಾಗ ನಾವು ಚಲೋ ಕೆಲಸ ಮಾಡ್ತಿರ್ತೀವಿ. ಅವಾಗ ನಮ್ಗೆ ಅನ್ನಿಸ್ತದೆ, ಈಗ ಎಲ್ಲ ಚಲೋ ಕೆಲಸ ಮಾಡಕತ್ತೀನಿ, ಏನು ಫಲನೇ ಸಿಗಲ್ಲಾಗ್ಯದ ಅಂತ. ಕೆಲವೊಬ್ರು ಹೇಳ್ತಾರೆ, ನಮ್ಮ ಕೆಲವು ಹಿರಿಯ ಮಿತ್ರರು ಹೇಳ್ತಿರ್ತಾರೆ, ನಾನು ಚಟ ಕುಡಿತಿದ್ದೆ, ತಿಂತಿದ್ದೆ, ಅದು ಬಿಡಿ ಸೇರ್ತಿದ್ದೆ, ಸಿಗರೇಟ್ ಸೇರ್ತಿದ್ದೆ, ಗುಟ್ಕ ಎಲ್ಲ ಹಾಕೊತಿದ್ದೆ, ಅವಾಗ ಒಂದು ರೋಗ ಇರಲಿಲ್ಲ, ಎಲ್ಲ ಬಿಟ್ಟ ಮೇಲೆ ರೋಗಗಳು ಶುರುವಾಗ್ಯಾವಂತಾರೆ. ಅಲ್ಲಿ ಬಿತ್ತಾರ, ಈಗ ಬೆಳಿಗ್ಗೆ ಬರಕತ್ತದ ಅನ್ನೋದು ಅವ್ರಿಗೆ ಕಲ್ಪನೆ ಅಲ್ಲ. ಹಾಗೆ ನಮ್ಮ ಕೆಲಸಗಳು ಕೂಡ ಇವತ್ತು ಒಳ್ಳೆ ಕೆಲಸ ಮಾಡಿದರೆ ಇವತ್ತೇ ಒಳ್ಳೆಯದಾಗ್ತದೆ ಅನ್ನೋದು ತಪ್ಪು. ಇವತ್ತು ಕೆಟ್ಟ ಕೆಲಸ ಮಾಡಿದರೆ ಇವತ್ತೇ ಕೆಟ್ಟದಾಗ್ತದೆ ಅನ್ನೋದು ತಪ್ಪು. ಅದಕ್ಕೊಂದಿಷ್ಟು ಸಮಯ ಬೇಕು. ಅದು ಸುತ್ತಕೊಂಡು ಬರಬೇಕಲ್ಲ, ನಮ್ಮ ಹತ್ರ ಬರಬೇಕಾದ್ರೆ ಅದಕ್ಕೊಂದಿಷ್ಟು ಸಮಯ ಬೇಕು. ಆ ಸಮಯ ತನಕ ಅದು ಬೆಳೀತದೆ. ಬೆಳೆದ ನಂತರ ನಮಗೂ ಫಲ ನೀಡಲಿಕ್ಕೆ ಶುರು ಮಾಡ್ತದೆ. ಅಲ್ಲಿವರೆಗೂ ನಾವು ಅಂಧರಾಗಿರ್ತೀವಿ. ಅದಕ್ಕೆ ನೋಡ್ರಿ, ಕೆಟ್ಟವರಿಗೆ ಎಷ್ಟು ಕೆಟ್ಟವನು ಅವನಿಗೆ ಚಲೋನೇ ಆಗ್ತದೆ ಅಂತಂತಿರ್ತಾರೆ. ಯಾಕಂದರೆ ಅದು ಫಲ ಮುಂದೆ ಅವನಿಗೆ ಕಾಯ್ದಿರ್ತದೆ ಬರಲಿಕ್ಕೆ. ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು, ಒಳ್ಳೆಯ ಕೆಲಸಗಳನ್ನು ಬಿತ್ತಾ ಹೋಗಬೇಕು. ನೋಡಿ, ನಮ್ಮ ಮನಸ್ಸಿನಲ್ಲಿ ಅಸೂಯೆ ಇರ್ಬೋದು, ಅಹಂಕಾರ ಇರ್ಬೋದು, ದ್ವೇಷ ಇರ್ಬೋದು. ನಾವು ಮನುಷ್ಯರೇ, ಯೋಗಿಗಳಂತ ಅಲ್ಲವೇ ಅಲ್ಲ, ಇದ್ದಾವೆ, ಇರಲಿ. ಆದರೆ ಅವುಗಳನ್ನು ಬೆಳೀಲಿಕ್ಕೆ ಬಿಡೋದು ಬೇಡ. ಆ ಭಾವನೆಗಳನ್ನು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಅಲ್ಲೇ ನಾವು ಅಲಕ್ಷಿಸಬೇಕು. ಅವುಗಳನ್ನು ಅಲ್ಲೇ ಮುಚ್ಚಾಕಲು ಪ್ರಯತ್ನ ಮಾಡಬೇಕು. ಅವುಗಳನ್ನು ಎಷ್ಟು ನಾವು ನಿರ್ಲಕ್ಷ್ಯ ಮಾಡ್ತೀವಿ, ಅಷ್ಟು ಆ ಭಾವನೆಗಳಿಂದ ನಾವು ದೂರ ಆಗ್ತೀವಿ. ದ್ವೇಷ, ಅಸೂಯೆ ಇಂಥವೆಲ್ಲ, ಯಾವ ಭಾವನೆ, ಪ್ರೀತಿ, ಕರುಣೆ, ದಯೆ, ಇವು ಕೂಡ ಇದಾವಲ್ಲ, ಇವುಗಳನ್ನು ನಾವು ಲಕ್ಷಿಸೋಣ, ಅವುಗಳನ್ನು ಗಮನಿಸೋಣ, ಅವುಗಳನ್ನು ಬೆಳೆಸೋಣ. ಬೆಳೆಸಿದರೆ
ಒಳ್ಳೆಯತನ ನಮ್ಮಲ್ಲಿ ಮೂಡ್ತದೆ, ಒಳ್ಳೆಯ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಕೆಲಸಗಳು ಮಾಡಿದ್ರೆ ಒಳ್ಳೆಯದು ನಮ್ಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಮಾವನ್ನು ಬಿತ್ತಿ ಮಾವನ್ನು ಪಡೆಯೋಣ. ಕರ್ಮಫಲ ಇರೋದು ಸತ್ಯನೇ. ಅದು ನೋಡಿ, ನಾವು ಸತ್ಯ ಹೇಗೆ ಅಂದರೆ, ಒಂದು ಕೆಲಸ ಮಾಡಿದರೆ ಅದರ ಪರಿಣಾಮ ನಮಗೆ ಸಿಗ್ತದೆ. ಅದು ಯಾವುದೇ ಕೆಲಸ ಇರಲಿ. ಒಂದು ಸಣ್ಣದು ಒಂದು ಬೀಜ ನಾವು ತೋಟದಲ್ಲಿ ಬಿತ್ತಿದ್ದೇವೆ ಅಂದರೆ ಅದು ಬೆಳೆ ತಾನಾಗೆ ಬರ್ತದೆ. ಚೂರು ಎಚ್ಚರ ಬರಲಿ, ಕಡಿಮೆ ಬರಲಿ, ಬೆಳೆ ಅಂತೂ ಬರ್ತದೆ. ಹೀಗೆ ಅದು ಕರ್ಮಫಲ ಅಂದರೆ ಕೇವಲ ಅದೇನು ದೊಡ್ಡ ವಿಚಾರ ಅಂತ ನಾವು ತಿಳ್ಕೊಳ್ಳೋದು ತಪ್ಪು. ನಾವು ಏನು ಕೆಲಸ ಮಾಡ್ತೀವಿ, ಕರ್ಮ ಅಂದರೆ ಕೆಲಸ, ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸಕ್ಕೊಂದು ಪ್ರತಿಫಲ ಇದ್ದೇ ಇರ್ತದೆ. ಆ ಕೆಲಸ ಹೇಗಿದೆ ಅನ್ನೋದ್ರ ಮೇಲೆ ಅದು ಪ್ರತಿಫಲ ಇರ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಅದು ಬಹಳ ಮುಖ್ಯ. ಅದೊಂದು ನೆನಪಿಟ್ಕೊಂಡ್ರೆ ನಾವು ಜೀವನದಲ್ಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀವಿ. ಆಗಾಗ ಹೋಗ್ತಿರ್ತೇವೆ, ಹೋಗಿದ್ದಕ್ಕೆ ತೊಂದರೆ ಬೇಡ. ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಒಂದು ಪ್ರತಿಜ್ಞೆ ನಮ್ಮಲ್ಲಿರಲಿ, ಮನೋಭಾವ ನಮ್ಮಲ್ಲಿರಲಿ. ಇತ್ತು ಅಂದರೆ ಮುಂದೆ ನಮ್ಮ ಜೀವನವೂ ಒಳ್ಳೆಯದಾಗೇ ಆಗ್ತದೆ. ಅದರಲ್ಲಿ ಸಂಶಯ ಬೇಡ. ಧನ್ಯವಾದಗಳು.